ಏನು ಗೊತ್ತಾ, ಎಲ್ಲರೂ ಒಟ್ಟಿಗೆ ಮನೆ ಕಟ್ಸಿದ್ರೆ ಇದೊಂದು ಪ್ರಾಬ್ಲಮ್ಮು. ಅಟ್ಲೀಸ್ಟ್ ಸಪ್ರೇಟಾಗಿ ಕಟ್ಸಿರ್ಬೇಕಾದ್ರೆ ಎಲ್ಲರೂ ಬಂದ್ಬಿಟ್ಟು ಓಕೆ ಇದು ಅದು ಅಂತ ಸಜೆಸ್ಟ್ ಮಾಡೋರು. ಇವಾಗ ಎಲ್ಲರೂ ಒಟ್ಟಿಗೆ ಕಟ್ಟಿಸ್ತಾ ಇರೋದ್ರಿಂದ ಹೆಂಗೆ ಹಾಕ್ಸ್ತೀರಾ, ಅದ್ರ ಮೇಲೆ ಯಾವ ಥರ ಪ್ಲೇಸ್ಮೆಂಟ್ ಮಾಡ್ತೀರಾ? ಇವಾಗ ಮಾಸ್ಟರ್ ಬೆಡ್ರೂಮ್ ಹೆಂಗೆ ಗೊತ್ತಾ, ಪ್ಲಾನ್ ನಿಮ್ಮ ಮಾಸ್ಟರ್ ಬೆಡ್ರೂಮ್ ನಮ್ದು ಹೆಂಗಿರೋದು, ದಿಸ್ ಇಸ್ ಮೆಷರ್ಮೆಂಟ್. ಸೊ ಇದಕ್ಕೆ ಹಾಕಿಸ್ತಾರೆ, ಚೆನ್ನಾಗಿರೋದು ಹಾಕ್ಸೋಕೆ ಹೇಳು, ಮತ್ತು ಇನ್ನೊಂದ್ಸರಿ ಹಾಕ್ಸೋಕ್ಕಂತೂ ಆಗಲ್ಲ. ಕಷ್ಟ ಆಗ್ಬೋದು, ಚೆನ್ನಾಗಿರೋದು ಹಾಕ್ಸೋಕೆ ಹೇಳು, ನಂದೊಂದು ಮಾತು ಅಂತ ಹೇಳು ಅಂತ ಸರಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಲಾಸ್ಟ್ ಫ್ಯೂ ಡೇಸ್ ಅಷ್ಟೇ ನಾವು ಈ ಮನೆಯಲ್ಲಿ ನಮ್ಮ ವಾಸ. ಸೊ ಲಾಸ್ಟ್ ಫ್ಯೂ ಡೇಸಲ್ಲಿ ಆದಷ್ಟು ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಈ ಮನೆಯಲ್ಲಿ ಅಷ್ಟು ಮೆಮರೀಸ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಒಂದು ಆಸೆ. ಸೊ ಈ ಒಂದು ವ್ಲಾಗ್ ಕಂಪ್ಲೀಟಾಗಿ ನೋಡಿದ್ರೆ ನೀವು ನನ್ನ ಒಂದು ಡೈಲಿ ರೂಟೀನ್ ಜೊತೆಗೆ ಹಾಗೂ ನಮ್ಮ ಫೈನಲೈಸೇಷನ್ ಆಫ್ ಟೈಲ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ಮಮ್ಮಿ ಹಾಗೂ ಡ್ಯಾಡಿ ಕೂಡ ಬಂದಿದ್ದರು ಲಾಸ್ಟ್ ಟೈಲ್ಸ್ ಅಂದರೆ ಫೈನಲ್ ಆಗಿ ಯಾವ್ದು ಸೆಲೆಕ್ಟ್ ಮಾಡಿದ್ವಿ ಅಂತೆಲ್ಲ ಅವ್ರಿಗೂ ಕೂಡ ತೋರಿಸೋಣ ಅಂತ ಕರ್ಕೊಂಡು ಹೋಗಿದ್ವಿ. ಸೊ ಪ್ರತಿಯೊಂದು ಈ ವ್ಲಾಗಲ್ಲಿದೆ, ಕಂಪ್ಲೀಟಾಗಿ ನೋಡಿ ಇಷ್ಟಪಡ್ತೀರಾ ಈ ಒಂದು ವ್ಲಾಗ್ನ. ಹಾಗೂ ತುಂಬ ಜನ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಡೈಲಿ ವ್ಲಾಗ್ಸ್ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಿಕಾಸ್ ಅಟ್ ಲಾಸ್ಟ್ ಉಳ್ಕೊಳ್ಳೋದು ಬರೀ ಮೆಮರೀಸ್ ಅಷ್ಟೇ. ಸೊ ಎಷ್ಟು ಮೆಮರೀಸ್ ಆಗುತ್ತೋ ಅಷ್ಟು ಮೆಮರೀಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಇವಾಗ ಫಸ್ಟು ಎದ್ದ ತಕ್ಷಣ ಲಕ್ಷಿತ್ನ ಸ್ಕೂಲಿಗೆ ಕಳಿಸಿದ ನಂತರ ಮೇನ್ ಮಾಡೋವಂಥ ಕೆಲಸ ಬಂತು ಹೊರಗಡೆ ತೊಳೆದು ನೀಟಾಗಿ ಗುಡಿಸಿ ಹೊರಿಸಿ ತೊಳೆದು ರಂಗೋಲಿ ಹಾಕುವಂಥ ಕೆಲಸ. ಹಾಗೂ ನೋಡ್ಬೋದು ನೀವು, ಸೊ ಗಿಡಗಳಲ್ಲೆಲ್ಲ ಇವಾಗ ಹೂವೆಲ್ಲ ಚೆನ್ನಾಗಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ಮುಂಚೆ ಎಲ್ಲ ಒಂದು ಸ್ವಲ್ಪ ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಎಲೆಗಳೆಲ್ಲ ಒಂಥರ ಆಗಿಬಿಡುತ್ತೆ, ಮತ್ತು ಆಮೇಲೆ ಎಲೆ ಎಲ್ಲ ಉದ್ರೋಗುತ್ತೆ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸಿಂಬಾ ಇನ್ನೂ ಎಬ್ರಿಸಿರಲಿಲ್ಲ ಸಿಂಬಾನ. ನಾನು ಕೂಡ ಒಂದು ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಈ ಒಂದು ಬ್ಯಾಂಬೂ ಪ್ಲ್ಯಾಂಟ್ ನೋಡ್ಬೋದು, ಚೆನ್ನಾಗಿ ಬೆಳೆದಿದೆ, ಎಷ್ಟು ದೊಡ್ಡದಾಗಿದೆ. ಸೊ ಬ್ಯಾಂಬೂ ಪ್ಲ್ಯಾಂಟ್ ಇದು ಬಂದು ಲಕ್ಕಿ ಬ್ಯಾಂಬೂ ಇದನ್ನ ಕರೆಯೋದು. ಸೊ ಲಕ್ಕಿ ಬ್ಯಾಂಬೂ ಮನೆಯೊಳಗೆ ಅಂದರೆ ಬೆಳೆದಷ್ಟು ಮನೆಯೂ ಹಾಗೆ ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ತುಂಬಾ ಒಳ್ಳೆ ವಾಸ್ತು ಪ್ಲಾಂಟ್ ಕೂಡ ಇದು ಬ್ಯಾಂಬೂ ಪ್ಲಾಂಟ್. ನೀವು ಕೂಡ ಮನೇಲಿ ಇಟ್ಕೊಂಡಿರಿ. ಆ್ಯಂಡ್ ನನ್ನ ಕೂಲಂತೂ ನೋಡ್ಬೋದು ಎಷ್ಟು ಸಣ್ಣ ಆಗಿಬಿಟ್ಟಿದೆ ಅಂತ, ಸಿಕ್ಕಾಪಟ್ಟೆ ಸಣ್ಣ ಆಗಿಬಿಟ್ಟಿದೆ. ಅವಾಗವಾಗ ಸ್ವಲ್ಪ ಆಯಿಲಿಂಗ್ ಎಲ್ಲನೂ ಕೂಡ ಮಾಡ್ತಾ ಇರ್ತೀನಿ. ಆಯಿಲಿಂಗ್ ಮಾಡಿಬಿಟ್ಟು ಗಂಟು ಕಟ್ಟಬಾರ್ದಂತೆ, ಅದಕ್ಕೆ ಹಾಗೆ ಬಿಟ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊತಾ ಇದೆ. ತುಂಬ ಏನು ಗಲೀಜಾಗಿರಲಿಲ್ಲ ಮನೆ, ಒಂದು ಸ್ವಲ್ಪ ಹಾಗೇ ಗುಡಿಸ್ಕೊತಾ ಇದೆ. ಮತ್ತು ನಾನು ಅರೇಕಾ ಪ್ಲಾಂಟ್ ನೋಡ್ಬೋದು, ಸ್ವಲ್ಪ ತುಂಬಾ ಹಾಳಾಗಿಬಿಟ್ಟಿದೆ. ಸೊ ಅರೇಕಾ ಪ್ಲಾಂಟ್ ಜಾಗದಲ್ಲಿ ರಬ್ಬರ್ ಪ್ಲಾಂಟ್ ಇಟ್ಟಿದೆ, ಮತ್ತು ಅರೇಕಾ ಪ್ಲಾಂಟ್ ಅಂದರೆ ನಾನು ಈ ಥರ ಚೇಂಜ್ ಮಾಡ್ತಾ ಇರ್ತೀನಿ ಆಯಿತಾ. ಅವಾಗವಾಗ ರಬ್ಬರ್ ಪ್ಲಾಂಟ್ನ ಒಂದು ಸ್ವಲ್ಪ ಹೊರಗಡೆ ಇಡೋಣ ಅಂತ ಹೊರಗಡೆ ಇಟ್ಬಿಟ್ಟಿದೆ. ಸೊ ಇವಾಗ ಮತ್ತೆ ನಾನು ಟಿ ವಿ ಶೋಕೇಸ್ ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಖಾಲಿ ಮಾಡ್ತಾ ಇದ್ದೀರಲ್ಲ ಮತ್ತಿನೆಂತಕ್ಕೆ ಕ್ಲೀನ್ ಮಾಡ್ತಾ ಇದ್ದೀರಾ ಅನ್ಕೋಬೋದು. ಬಟ್ ನನಗೇನಪ್ಪ ಅಂದರೆ ಆ ಥರ ಧೂಳಲ್ಲೆಲ್ಲ ಇರೋದು ಒಳ್ಳೆಯದು ಅಲ್ಲ, ಸುಮ್ಮನೆ ಅಲರ್ಜೀಸ್ ಎಲ್ಲ ಆಗುತ್ತೆ, ಮಕ್ಳಿಗೂ ಕೂಡ ಒಳ್ಳೆಯದಲ್ಲ. ಸೊ ಅದಕ್ಕೇ ಕ್ಲೀನ್ ಮಾಡ್ತಾ ಇರ್ತೀನಿ ಅವಾಗವಾಗ. ಆ್ಯಂಡ್ ಹೇಗಿದ್ದರೂ ಡೈಲಿ ಕಸ ಗುಡಿಸೋದು ಮನೆ ಒರೆಸೋದು ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಶೋಕೇಸ್ ಎಲ್ಲನೂ ಹೊರಿಸ್ಕೊಂಡ್ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಸೊ ಧೂಳು ಕೂಡ ಇರೋದಿಲ್ಲ. ಇದು ಬಂದು ನಾನು ಅಂದರೆ ಮನೆ ಒರೆಸೋದು ಕೂಡ ನಾನು ಡೈಲಿ ಏನು ಹೊರ್ಸೋಕ್ಕೆ ಹೋಗೋದಿಲ್ಲ, ಆಲ್ಟರ್ನೇಟ್ ಡೇಸ್ ಹೊರಿಸ್ತೀನಿ, ಅಥವಾ ಕೆಲವೊಮ್ಮೆ 2 ದಿವಸಕ್ಕೆ ಒಂದು ಸತಿನೂ ಕೂಡ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ಮನೆ ಹೊರಿಸ್ಕೊತೀನಿ. ಆ್ಯಂಡ್ ನಂಗೆ ತುಂಬ ಜನ ಕೇಳ್ತಾನೆ ಇದ್ರಿ ನೀವು ಡೈಲಿ ಪೂಜೆ ಮಾಡ್ತೀರಂತ. ಆದಷ್ಟು ಡೈಲಿ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಮ್ಮೆ ಮಿಸ್ ಆದರೆ ಸ್ವಲ್ಪ ಡಿಲೇ ಆಗುತ್ತೆ. ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ಸೂತ್ಕ ಬಂದಿತ್ತು ಅಂತ ಹೇಳಿಬಿಟ್ಟು ನಾನು ಕಿಚನ್ನ ಕೂಡ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಕಿಚನ್ದು ನೀವು ನೋಟಿಸ್ ಮಾಡಿದರೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಫುಲ್ ಗ್ಲಾಸ್ ಐಟಮ್ಸೇ ಇರೋದು. ಸೊ ಆ ಗ್ಲಾಸ್ ಐಟಮ್ಸ್ನೆಲ್ಲ ತುಂಬಾ ನಿಧಾನಕ್ಕೆ ತೊಳೆದು ಎಲ್ಲ ಮೇಂಟೈನ್ ಮಾಡಬೇಕು. ಸ್ವಲ್ಪ ಮೇಂಟೈನ್ ಮಾಡಬೇಕು. ಬಟ್ ಏನಪ್ಪ ಅಂದರೆ ಪ್ಲಾಸ್ಟಿಕ್ ಐಟಮ್ಸಲ್ಲಿ ಆ ಜುಡ್ಡುಗಳು ಹೋಗಲ್ಲ, ಆದರೆ ಗ್ಲಾಸ್ ಐಟಮ್ಸಲ್ಲೆಲ್ಲ ತುಂಬ ಬೇಗನೆ ಹೊಟ್ಟೋಗುತ್ತೆ ಜುಡ್ಡು. ಆ್ಯಂಡ್ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೂ ಪ್ಲಾಸ್ಟಿಕ್ಗಿಂತ ಗ್ಲಾಸ್ ಕಂಪ್ಯಾರಿಟಿವ್ಲಿ ತುಂಬಾ ಒಳ್ಳೆಯದು, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಈ ರೀತಿಯಾಗಿ ಆ್ಯಂಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಸತಿ ಅಂತೂ ತುಂಬಾ ಡೀಪ್ ಕ್ಲೀನೇ ಮಾಡಿಬಿಟ್ಟೆ ಕಿಚನ್ನ, ಬಿಕಾಸ್ ಹೇಗಿದ್ದರೂ ಕಿಚನ್ ಟೂರ್ ಮಾಡೇ ಇರಲಿಲ್ಲ. ಸೊ ಅದನ್ನು ಕೂಡ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸೊ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಕಿಚನ್ ಟೂರ್ನ ಕೂಡ ಶೇರ್ ಮಾಡ್ಕೊತೀನಿ ನಾನು. ಆ್ಯಂಡ್ ಇವಾಗ ಫುಲ್ ನೀಟಾಗಿ ನನ್ನ ಪ್ಲಾಸ್ಟಿಕ್ ಐಟಮ್ಸಿಂದ ಗ್ಲಾಸ್ ಐಟಮ್ಸ್ಗೆ ಎಲ್ಲನೂ ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡೆ. ಹಾಗೂ ಕೆಲವೊಂದು ಇಲ್ಲಿ ವಾಶ್ ಮಾಡಿ ಕೂಡ ಇಟ್ಟಿದ್ದೆ. ಸೊ ಈ ರೀತಿಯಾಗಿ ಒಂದು ಇದು ಬರುತ್ತಲ್ಲ, ಮ್ಯಾಟ್ ಬರುತ್ತೆ ನೋಡಿ, ಕಿಚನ್ ಮ್ಯಾಟ್. ಸೊ ಅದ್ರ ಮೇಲೆ ಇಟ್ಬಿಟ್ರೆ ಅದು ನೀರೆಲ್ಲನೂ ಕೂಡ ಹೀರ್ಕೊಳ್ಳುತ್ತೆ, ಕೆಳಗಡೆನೂ ಕೂಡ ನೀರು ಚೆಲ್ಲೋದಿಲ್ಲ. ಸೊ ಇದರಲ್ಲಿ ನೀಟಾಗಿ ಇದ್ರ ಮೇಲೆ ನೀಟಾಗಿ ತೊಳೆದ್ಬಿಟ್ಟು ಒಣಗಾಕ್ಬಿಟ್ಟಿದೆ. ಆ್ಯಂಡ್ ಹಾಗೆ ಜೊತೆಗೆ ಮನೆ ಕೆಲಸನೂ ಕೂಡ ಮಾಡ್ಕೊತಾ ಇದ್ದೆ.
ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಈ ಒಂದು ಕಿಚನ್ದು ನಾನೇನು ಅಂದರೆ ನಮಗೆ ಸೂತ್ಕ ಬಂದು ಕ್ಲೀನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ, ಅಂದರೆ ಕನ್ಫರ್ಮ್ ಇರಲಿಲ್ಲ ದಟ್ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವೋ ಇಲ್ವೋ ಅಂತ. ಸೊ ಕೆಲವೊಂದು ಗ್ರಾಸರೀಸ್ನ ಕೂಡ ನಾನು ಫಿಲ್ ಮಾಡಿಬಿಟ್ಟಿದ್ದೆ. ಬಟ್ ಇದು ಕಿಚನ್ ಡೀಪ್ ಕ್ಲೀನ್ ಆಗಿ ಒಂದು 2-3 ಡೇಸ್ಗೇನೋ ಫುಲ್ ಕನ್ಫರ್ಮೇಷನ್ ಆಗಿ ಓನರ್ಗೆ ಕೂಡ ಕಾಲ್ ಮಾಡಿ ಹೇಳಿದ್ದು. ಸರಿ ಆಯಿತು, ಪರವಾಗಿಲ್ಲ ಬಿಡು, ಗ್ರಾಸರೀಸ್ ಏನು ಹಾಳಾಗೋದಿಲ್ಲ, ಹೇಗಿದ್ರು ನಮ್ಮ ಅತ್ತೆ ಮನೆಗೆ ಅಥವಾ ನಮ್ಮ ಅಮ್ಮನ ಮನೆಗೆ 2 ಮನೆಗೂ ಕೂಡ ಒಂದು ಸ್ವಲ್ಪ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ. ಹಾಗೂ ನನ್ನ ಕಿಚನ್ ಆರ್ಗನೈಸರ್ಸ್ ಅಥವಾ ಈ ಸ್ಟೋರೇಜ್ ಬಾಕ್ಸಸ್ದು ಯಾವುದ್ರದ್ದಾದ್ರೂ ನಿಮಗೆ ಲಿಂಕ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಟ್ಯಾಗ್ ಕೂಡ ಮಾಡಿರ್ತೀನಿ, ಆದಷ್ಟು ಚೆಕ್ಔಟ್ ಮಾಡಿ. ಬಿಕಾಸ್ ಇದೆಲ್ಲನೂ ಕೂಡ ನಾನು ತುಂಬ ಜಾಸ್ತಿ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ಮೀಶೋ ಎಲ್ಲದರಲ್ಲೂ ಪರ್ಚೇಸ್ ಮಾಡಿರೋದು. ಹಾಗೂ ಈ ಚಿಕ್ಕ ಬಾಟಲ್ಸ್ ಏನಿದೆಯಲ್ಲ ಇದನ್ನು ಬಂದು ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿರೋದು. ಇದು 99 ರುಪೀಸ್ಗೆ 4 ಬಾಟಲ್ಸು 4 ಬಾಟಲ್ಸ್ ಅನ್ಕೊತೀನಿ ಕೊಡೋದು. ಸೊ ತುಂಬಾ ಅಫೋರ್ಡೆಬಲ್ ಅಂತ ಅನಿಸ್ತು, ಹಾಗೂ ತುಂಬಾ ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಸೊ ಈ ರೀತಿಯಾಗಿ ಒಂದು ಕಿಚನ್ ರ್ಯಾಕ್ನ ಮುಂಚೆನೇ ತರಿಸ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಇದೆಲ್ಲ ನೀಟಾಗಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲೇ, ಬಟ್ ಆಗ್ತಾನೇ ಇರಲಿಲ್ಲ. ಫೈನಲಿ ಹೇಗೋ ಈ ಸತಿ ಕಿಚನ್ದು ಡೀಪ್ ಕ್ಲೀನ್ ಮಾಡೋದ್ರಿಂದ ಕಿಚನ್ ಟೋರ್ನು ಕೂಡ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ತುಂಬಾ ಡೀಪ್ ಕ್ಲೀನ್ ಮಾಡಿದ್ದೀನಿ. ಓಕೆ ಗೈಸ್, ಸೊ ಎಲ್ಲ ಇವಾಗ ಕ್ಲೀನಾಗಿ ವಾಶ್ ಎಲ್ಲ ಮಾಡಿಟ್ಟಿದ್ನಲ್ಲ, ಇವಾಗ ಎಲ್ಲನೂ ಫಿಲ್ ಮಾಡಬೇಕು ಗ್ರಾಸರೀಸ್ ಎಲ್ಲ. ಲೈಕ್ ಲಿಟ್ರಲಿ ನೆನ್ನೆ ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಕೂಡ ಬೆಳಗ್ಗೆಯಿಂದ ಬರೀ ಆ ಕೆಲಸ ಈ ಕೆಲಸ, ಮನೆ ಕ್ಲೀನ್ ಮಾಡು, ಮನೆ ಹೊರಸು ಗುಡ್ಸು, ಪೂಜೆ ಬರೀ ಇದೇ ಆಯಿತು. ಸೊ ಬನ್ನಿ ಇವಾಗ ಫಸ್ಟ್ ಬೇಗ ಈ ಒಂದು ಕಿಚನ್ ಅಟ್ಲೀಸ್ಟ್ ಗ್ರಾಸರೀಸ್ ಎಲ್ಲ ಸೆಟಪ್ ಆಗಿಬಿಟ್ರೆಲ್ಲ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ. ಸೊ ಫಸ್ಟು ಗ್ರಾಸರೀಸ್ ಎಲ್ಲ ಹಾಕಿ ಎಲ್ಲ ಇಟ್ಬಿಡ್ತೀನಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಈ ಟೈಮಲ್ಲಿ ನೀವು ಕೂಡ ಡೀಪ್ ಕ್ಲೀನ್ ಮಾಡ್ತಾ ಇರ್ತೀರಾ ಅನ್ಕೊತೀನಿ ಮನೆಯದು. ಬಿಕಾಸ್ ಯುಗಾದಿ ಹಬ್ಬ ಬರ್ತಿದೆ. ಸೊ ಯುಗಾದಿ ಹಬ್ಬಕ್ಕೆ ಡೆಫಿನೆಟ್ಲಿ ಪ್ರತಿಯೊಬ್ಬರು ಕೂಡ ಮನೆ ಡೀಪ್ ಕ್ಲೀನ್ ಮಾಡ್ತೀರಾ, ನಾವು ಕೂಡ ಮಾಡಬೇಕು. ಇನ್ಫ್ಯಾಕ್ಟ್ ನಾವು ಊರಿಗೂ ಕೂಡ ಹೋಗಿ ಅಲ್ಲಿ ಕೂಡ ಮನೇನ ಡೀಪ್ ಕ್ಲೀನ್ ಮಾಡೋದಿದೆ. ಬಿಕಾಸ್ ಅಲ್ಲಿ ನಮ್ಮದು ಊರ ಹಬ್ಬ ಸ್ಟಾರ್ಟ್ ಆಗುತ್ತೆ. ಯುಗಾದಿ ಹಬ್ಬ ಆಗಿದ್ದ ದಿವಸನೇ ಕಂಬ ಬರುತ್ತೆ ಊರಲ್ಲಿ. ಸೊ ಅದರಿಂದ ಆ ಒಂದು ಕ್ಲೀನಿಂಗ್ ಪ್ರೊಸೆಸ್ಸು ಕೂಡ ಇದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಹಾಗೂ ನಾನು ಈ ಗ್ಲಾಸ್ ಐಟಮ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿದ್ನಲ್ಲ, ಸೊ ಇವಾಗ ಹೊರಿಸ್ಬಿಟ್ಟು ಇಟ್ಟರೆ ಆ ಒಂದು ಏನಂದ್ರೆ ಮಾಯಿಶ್ಚರ್ ಇರೋದಿಲ್ಲ, ತುಂಬ ಕ್ಲೀನಾಗಿರುತ್ತೆ. ಮಾಯಿಶ್ಚರ್ ಉಳ್ಕೊಂಬಿಟ್ರೆ ಮತ್ತು ಅದರೊಳಗೆ ಹಾಕುವಂಥ ಈ ಕಾಳುಗಳು ಪ್ರತಿಯೊಂದು ಒಂಥರ ಬೂಷ್ಣ ಬರೋ ಥರ ಆಗೋಗುತ್ತೆ. ಸೊ ಅದಕ್ಕೆ ನೀಟಾಗಿ ಹೊರಿಸಿಡ್ತಾ ಇದ್ದೀನಿ. ಹಾಗೂ ಮನೆ ಬಗ್ಗೆ ತುಂಬ ಅಪ್ಡೇಟ್ ಕೊಡಬೇಕಿದ್ದೆ. ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ನಾವು ಆಲ್ರೆಡಿ ಇಂಟೀರಿಯರ್ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೇ ನಮ್ಮದು ನೆಕ್ಸ್ಟ್ ಮಂತ್ ಗೃಹ ಪ್ರವೇಶ ಆ ಥರ ಎಲ್ಲನೂ ಕೂಡ ಅಂದ್ಕೊಂಡ್ಬಿಟ್ಟಿದ್ದೀರಾ. ಅಥವಾ ತುಂಬ ಜನ ಗೃಹ ಪ್ರವೇಶನೇ ಮುಗ್ದೋಯ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿದ್ದೀರಾ. ಬಟ್ ಇಲ್ಲ, ಗೃಹ ಪ್ರವೇಶ ಇನ್ನೂ ಇಲ್ಲ ಅಂದರೂ 4ರಿಂದ 5 ತಿಂಗಳು ಬೇಕು ನಮಗೆ. ನಾವು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇಂಟೀರಿಯರ್ಸು ಕೂಡ ಸ್ಟಾರ್ಟ್ ಮಾಡಿಲ್ಲ, ಮನೇಲಿ ಇನ್ನೂ ಸಿವಿಲ್ ವರ್ಕೇ ನಡೀತಾ ಇದೆ ಆಯಿತಾ. ಸಿವಿಲ್ ಅಂದರೆ ಸಿವಿಲಲ್ಲಿ ಕಟ್ಟೋದು ಮಾತ್ರ ಅಲ್ಲ, ಜೊತೆಗೆ ಈ ಟೈಲ್ಸು ಅದು ಇದು ಪ್ಲಾಸ್ಟಿಂಗು ಟೈಲ್ಸು ಪಟ್ಟಿ ಇದೆಲ್ಲನೂ ಕೂಡ ಸಿವಿಲ್ಗೆ ಸೇರಿಕೊಳ್ಳುತ್ತೆ. ಸೊ ಇನ್ನೂ ಆ ಕೆಲಸನೇ ನಡೀತಾ ಇದೆ, ಇನ್ನೂ ನಾವು ಇಂಟೀರಿಯರ್ಸು ಕೂಡ ಸ್ಟಾರ್ಟ್ ಮಾಡಿಲ್ಲ. ಸೊ ಇನ್ನೂ ಟೈಮ್ ಇದೆ. ಟೈಲ್ಸೇ ಇವಾಗ ಸದ್ಯಕ್ಕೆ ನಡೀತಾ ಇರೋದು. ಸೊ ಟೈಲ್ಸ್ ಕೆಲಸ ಮುಗಿದು ಅದಾದಮೇಲೆ ಪಟ್ಟಿ ಹೊಡೆಯೋರು ಬರ್ತಾರೆ, ಪಟ್ಟಿ ಎಲ್ಲ ಹೊಡೆದು ಅದಾದಮೇಲೆ ಒಂದು ಕೋಟ್ ಪೇಂಟ್ ಹೊಡೆದು ಅದಾದಮೇಲೆ ಇಂಟೀರಿಯರ್ ಸ್ಟಾರ್ಟ್ ಆಗೋದು. ಸೊ ಇನ್ನೂ ಒಂದು 5 ತಿಂಗಳು ಅಂದರೆ ಸ್ವಲ್ಪ ಸ್ಪೀಡಾಗಿ ಕೆಲಸನ ಮಾಡಿಸ್ತಾ ಇದ್ದೇವೆ ಹೊರತು ಏನು ಅಷ್ಟು ಅಂದರೆ ಇವಾಗಲೇ ಮುಗ್ದೋಗ್ತಿದೆ ಅಂತ ಏನೂ ಇಲ್ಲ, ಇನ್ನೂ ಟೈಮ್ ಇದೆ. ಇನ್ಫ್ಯಾಕ್ಟ್ ಇಂಟೀರಿಯರ್ಸ್ ಅವರು ಯಾರಾದರೂ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ನೀವು ಮೆಸೇಜ್ ಮಾಡಿ. ಸ್ವಲ್ಪ ಇಂಟೀರಿಯರ್ಸ್ ಬಗ್ಗೆಯೂ ಕೂಡ ನಾವು ನೋಡ್ತಾ ಇದ್ದೀವಿ, ಯಾರ ಹತ್ರ ಕೊಡೋದು ಏನು ಎತ್ತ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ತುಂಬ ಅಫೋರ್ಡೆಬಲ್, ತುಂಬ ಬಜೆಟಲ್ಲಿ ಇಂಟೀರಿಯರ್ಸ್ನ ಮಾಡಿಸೋಣ ಅಂತಲೂ ಕೂಡ ಅಂದ್ಕೊಂಡು ಚೆಕ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇವಾಗ ಬಜೆಟ್ ಹೋಗ್ತಾ ಎಲ್ಲ ತುಂಬ ಟೈಟ್ ಆಗ್ತಿರೋದ್ರಿಂದ ನಾವು ಓಕೆ ತುಂಬ ದುಡ್ಡು ಆರಾಮಾಗಿ ಖರ್ಚು ಮಾಡಿಕೊಂಡು ಇಂಟೀರಿಯರ್ಸ್ನ ತುಂಬ ಗ್ರ್ಯಾಂಡಾಗಿ ಮಾಡಿಸ್ಕೊಳ್ಳೋಣ ಆ ಒಂದು ಪರಿಸ್ಥಿತಿನಲ್ಲೂ ಕೂಡ ಇಲ್ಲ. ಸೊ ಯಾರಾದರೂ ಇದ್ದರೆ ದಯವಿಟ್ಟು ನಮಗೆ ಇನ್ಸ್ಟಾಗ್ರಾಮ್ ಮೂಲಕ ಮೆಸೇಜ್ ಮಾಡಿ, ನನಗೂ ಮಾಡಿ, ಲಚ್ಚುಗೂ ಮಾಡಿ ಆಯಿತಾ. ಆ್ಯಂಡ್ ಇವಾಗ ಕಾಳುಗಳೆಲ್ಲನೂ ಕೂಡ ಈ ರೀತಿಯಾಗಿ ಎಲ್ಲ ಬಾಕ್ಸಸಲ್ಲೂ ಹಾಕಿಟ್ಟೆ. ನನಗೆ ಏನು ಗೊತ್ತಾ, ಒಂದೇ ಥರದ ಗ್ಲಾಸ್ ಬಾಕ್ಸಸ್ ಇಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ ನಾನು ಈ ರೀತಿಯಾಗಿ ಬಾಕ್ಸಸ್ನ ತೊಗೊಂಡಿದ್ದೆ, ಅಂದರೆ ಬೇರೆ ಬೇರೆ ಶೇಪ್ಸ್, ಬೇರೆ ಬೇರೆ ಫಾರ್ಮಲ್ಲಿರುವಂಥ ಬಾಕ್ಸಸ್. ಬಿಕಾಸ್ ಒಂದೇ ಥರ ಆರ್ಗನೈಸರ್ಸ್ ಇದ್ದರೆ ಅದೊಂಥರ ಬೋರ್ ಆಗುತ್ತೆ, ಬಟ್ ಇದೊಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ತೊಗೊಂಡಿದ್ದೆ. ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಓಕೆ ಗೈಸ್, ಸೊ ಒಂದಷ್ಟು ರೇಷನ್ಗಳೆಲ್ಲ ಇದೆಯಲ್ಲ, ಸೊ ಎಕ್ಸ್ಟ್ರಾ ರೇಷನ್ ಎಲ್ಲ ನಾನು ಈ ಥರ ಒಂದು ಬಾಕ್ಸ್ ತೊಗೊಂಡ್ಬಿಟ್ಟಿದ್ದೀನಿ ಡಿಮಾರ್ಟಿಂದ. ಸೊ ಈ ಬಾಕ್ಸಲ್ಲಿ ಇಟ್ಟಿರ್ತೀನಿ, ಮತ್ತು ಒಂದೇ ಕಡೆನೂ ಇರುತ್ತೆ, ಆ ಕಡೆ ಈ ಕಡೆ ಹರಡಾಡೋದಿಲ್ಲ. ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಒಂಥರ ಕಾಣಿಸುತ್ತೆ ಎಲ್ಲ ಫುಲ್ ಆ ಕಡೆ ಈ ಕಡೆ ಇದ್ಬಿಟ್ರೆ. ಸೊ ಅದಕ್ಕೆ ಎಕ್ಸ್ಟ್ರಾ ರೇಷನ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತೀನಿ. ಇದರಲ್ಲಿ ಆಗಲ್ಲ ತುಂಬಕ್ಕೆ, ಮುಚ್ಚಳ ತಗೋಬೇಕು ಅಷ್ಟಿದ್ರಿಗೆ.
ಹಾಗೂ ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಮಶ್ರೂಮ್ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಟೈಮ್ ಆಗಿತ್ತು ಮಶ್ರೂಮ್ ಸಾಂಬಾರು ಮಾಡಿ. ಯಾವ ರೀತಿಯಾಗಿ ಮಾಡ್ತೀವಿ, ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ. ತುಂಬಾ ಟೇಸ್ಟಿಯಾಗಿರುತ್ತೆ. ಡಿಕ್ಟು ಅಂದರೆ ಈ ನಾನ್ ವೆಜಿಟೇರಿಯನ್ಸ್ಗೆ ಒಂಥರ ಮಟನ್ ಸಾಂಬಾರು ತಿಂದಂಗೆ ಅನಿಸುತ್ತೆ, ಹಾಗೂ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ ಟೇಸ್ಟ್ ಗೊತ್ತಿರಲ್ವಲ್ಲ, ಸೊ ಅವ್ರಿಗೆ ನೋಡಿ ಇದೇ ಥರ ಟೇಸ್ಟ್ ಬರೋದು ನಾನ್ ವೆಜ್. ಸೊ ನೀವು ಕೂಡ ಮಾಡ್ಬೋದು. ಮಶ್ರೂಮ್ ಅಂತೂ ಎಲ್ಲರೂ ಕೂಡ ತಿಂತಾರೆ ಅಲ್ಲ. ಸೊ ಮಶ್ರೂಮ್ನ ಫಸ್ಟು ನೀಟಾಗಿ ತೊಳೆದ್ಬಿಡ್ಬೇಕು ಆಯಿತಾ. ನೀರಲ್ಲಿ ಸೋಕ್ ಮಾಡಿ ಇಡಬೇಡಿ ಯಾವತ್ತೂ ಮಶ್ರೂಮ್ನ, ಅದು ನೀರು ಹೀರ್ಕೊಳ್ಳುತ್ತೆ. ತೊಳೆದ್ಬಿಟ್ಟು ಅದನ್ನು ಅಲ್ಲಲ್ಲೇ ಒಂದೊಂದು ಸಿಂಗಲ್ ಪೀಸಸ್ನ ತೊಳೆದ್ಬಿಟ್ಟು ನೀಟಾಗಿ ಅದನ್ನ ಇದು ಮಾಡ್ಕೋಬೇಕು. ಒಂದು ಕಡಾಯಿನಲ್ಲಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೊಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇರಲಿಲ್ಲ, ಶುಂಠಿ ಇದ್ದರೆ ಶುಂಠಿನೂ ಕೂಡ ಹಾಕ್ಕೊಳ್ಳಿ. ಒಂದು ಚೂರು ಒಂದು ಅರ್ಧ ಇಂಚ್ 1 ಇಂಚಷ್ಟು ಶುಂಠಿ, ಮತ್ತು ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಹಾಗೂ ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಒಂದು ಈರುಳ್ಳಿ ಕಂಪ್ಲೀಟಾಗಿ, ಮತ್ತು ಒಂದು ಟೊಮ್ಯಾಟೊ, ಇಷ್ಟನ್ನು ಕಟ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಜೊತೆಗೆ ಒಂದು ಸ್ವಲ್ಪ ಸೋಂಪು ಮತ್ತು ಒಂದು ಸ್ವಲ್ಪ ಗಸಗಸೆನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಇವಾಗ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಮೆತ್ತಗಾಗಬೇಕು, ಆನಿಯನ್ ಒಂದು ಸ್ವಲ್ಪ ಬ್ರೌನ್ ಆಗಿರಬೇಕು. ಸೊ ಇದರ ಮಟ್ಟಿಗೆ ಫ್ರೈ ಮಾಡಿಕೊಂಡು ಅದಾದ ನಂತರ ಅದನ್ನು ರುಬ್ಬಕ್ಕೆ ತಗೋಬೇಕು. ಸೊ ರುಬ್ಲಿಕ್ಕೆ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೀನಿ, ಒಂದು 1/4 ಭಾಗ ಕಾಯಿ, ಮತ್ತು ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಮನೇಲೇ ಮಾಡಿರುವಂತಹ ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಮನೇಲೇ ಮಟನ್ ಸಾಂಬಾರು ಮಾಡೋರಾಗಿದ್ದರೆ ಸೊ ಮಟನ್ ಸಾಂಬಾರು ಪೌಡರ್ನೇ ಹಾಕ್ಕೋಬೋದು, ಇಲ್ಲ ಅಂದರೆ ಒಂಚೂರು ಮನೇಲೇ ನಾರ್ಮಲ್ ಸಾಂಬಾರು ಪೌಡರ್ನೇ ಹಾಕ್ಕೊಂಡು ಕೂಡ ರುಬ್ಕೋಬೋದು. ಸೊ ಇವಾಗ ನಮ್ಮ ಪೇಸ್ಟ್ ರೆಡಿ ಇದೆ. ಮತ್ತು ಒಂದು ಕುಕ್ಕರ್ಗೆ ಒಂದು ಚೂರೇ ಎಣ್ಣೆ, ಬಿಕಾಸ್ ಆಲ್ರೆಡಿ ಅಲ್ಲಿ ರುಬ್ಬೋದಕ್ಕೆ ಫ್ರೈ ಮಾಡ್ಕೊಂಡ್ವಲ್ಲ ಅದರಲ್ಲಿ ಎಣ್ಣೆ ಹಾಕಿರ್ತೀವಲ್ಲ, ಸೊ ಒಂದು ಚೂರೇ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಸಾಸಿವೆ ಹಾಕಿ ಒಗ್ಗರಣೆಗೆ ಹಾಕ್ಕೊಂಡು ಅದಾದ ನಂತರ ಕಟ್ ಮಾಡ್ಕೊಂಡಿರುವಂಥ ಮಶ್ರೂಮ್ನ ನೀಟಾಗಿ ಈ ರೀತಿಯಾಗಿ ಆ ಒಂದು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಮಶ್ರೂಮ್ ಫ್ರೈ ಆಯಿತು ಅಂದ ತಕ್ಷಣ ರುಬ್ಬಿಟ್ಕೊಂಡಿದ್ದಂಥ ನಮ್ಮ ಎಲ್ಲ ಈ ಪೇಸ್ಟ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ, ಅಂದರೆ ಎಷ್ಟು ಗಟ್ಟಿ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಡಿ. ತುಂಬ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಬಿಕಾಸ್ ಇದು ಒಂದು ವಿಸಲ್ ಬರ್ತಿದ್ದಾಗೇ ಒಂಚೂರು ತೆಳ್ಳಾಗ್ಬಿಡುತ್ತೆ ಸಾಂಬಾರು. ಸೊ ಅದಕ್ಕೆ ಒಂದು ಮೀಡಿಯಮ್ ಆಗಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದೇ ಒಂದು ವಿಸಲ್ ಸಾಕು, ನಮ್ಮ ಮಶ್ರೂಮ್ ಸಾಂಬಾರು ಏನಿದೆಯೋ ಅದು ರೆಡಿ ಆಗಿಬಿಡುತ್ತೆ. ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ಡೇ ಮತ್ತೆ ನಮ್ಮ ಟೈಲ್ಸ್ ಸೆಲೆಕ್ಷನ್ಗೆ ಅಂತ ಅಂದ್ಕೊಂಡು ಬಂದ್ವಿ. ಒಂದು 2 ಡೇಸ್ ಬ್ರೇಕ್ ಕೊಟ್ಟಿದ್ವಿ. ಆ 2 ಡೇಸ್ ಬ್ರೇಕಲ್ಲೇ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೂ ಇವಾಗ ಮತ್ತೆ ಟೈಲ್ಸ್ ಸೆಲೆಕ್ಷನ್ಗೆ ಅಂತ ಬಂದ್ವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು 5ನೇ ದಿನ 6ನೇ ದಿನ ಅಥವಾ ಇನ್ಫಿನೈಟ್ ಡೇಸ್ ಅಂತಲೇ ಹೇಳ್ಬೋದು ಈ ಒಂದು ಟೈಲ್ಸ್ಗೆ ನಾವು ಬರ್ತಾ ಇರೋದು. ಸೊ ಎಷ್ಟನೇ ಸತಿ ಬರ್ತಾ ಇದ್ದೀವಿ ಅನ್ನೋ ಒಂದು ಕೌಂಟೇ ಇಲ್ಲ ನಮಗೆ. ಇವಾಗ ಫೈನಲಿ ಇವತ್ತು ಫೈನಲೈಸ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಫೈನಲೈಸ್ ಬಂದ್ಬಿಟ್ಟು ಬಾತ್ರೂಮ್ಸ್ ಆಗಿದೆ, ಅಕಾರ್ಡಿಂಗ್ ಟು ಮೀ ನನಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಇವ್ರು ಕೇಳೋಣ. ಹಲೋ ಅಣ್ಣ ಬಾಂಡ್, ಪತಿ ಬಾಂಡ್. ಸೊ ಎಷ್ಟು ಟೈಲ್ಸ್ ಸೆಲೆಕ್ಟ್ ಆಯ್ತಾ? ಫಸ್ಟ್ ಅದನ್ನ ಹೇಳಿ, ಆಯ್ತಾ? ಇನ್ನೂ ಗೊತ್ತಿಲ್ಲ, ಮಾಡ್ತಾನೆ ಇದ್ದೀವಿ. ಸ್ವಲ್ಪ ಜೋರಾಗಿ ಹೇಳಿದ್ದೀವಿ. ಇನ್ನೂ ಗೊತ್ತಿಲ್ಲ, ಮಾಡ್ತಾನೆ ಇದ್ದೀವಿ. ಬಾತ್ರೂಮ್ಸ್ ಅಟ್ಲೀಸ್ಟ್ ಆಯ್ತು, ಒಂದು ಐಡಿಯಾ ಆಯ್ತು. ಅಟ್ಲೀಸ್ಟ್ ಬಾತ್ರೂಮ್ ಅಂತ ಮಾಡ್ಕೊಂಡಿದ್ದೀವಿ, ಗೊತ್ತಿಲ್ಲ ಅದೇನು ಫೈನಲ್ ಮೂಮೆಂಟಲ್ಲಿ ಚೇಂಜ್ ಆಗುತ್ತೆ. ಒಂದು ಬಾತ್ರೂಮ್ ಆಗಿತ್ತಾಯ್ತಾ, ಒಂದು ಗೆಸ್ಟ್ ಬೆಡ್ರೂಮ್ ಬಾತ್ರೂಮ್ದು ಆಯಿತು ಫೈನಲೈಸ್ ಫುಲ್. ಓಕೆ, ಡ್ರಾಯಿಂಗ್ ಎಲ್ಲ ಮಾಡಿಬಿಟ್ಟು ಈ ಥರ ಇಲ್ಲಿಗೆ ಈ ಟೈಲ್ಸ್ ಅಂತ ಫಿಕ್ಸ್ ಆಯಿತು. ಆಮೇಲೆ ನಮ್ದಾಯಿತು. ಲಚ್ಚು ಅವರು ಕೂಡ ಫಿಕ್ಸ್ ಮಾಡಿದ್ರು. ಅಷ್ಟರಲ್ಲಿ ಅರುಣ್ ಏನೋ ಸುಮ್ಮನೆ ಜೋಕ್ ಮಾಡೋಕ್ಕೆ ಹೋಗಿ ಲಚ್ಚು ಕೋಪ ಮಾಡಿಕೊಂಡು ಅವಳು ಹೊಟ್ಟೋದಂದರೆ ಮನೆಗೆ ಹೊಟ್ಟೋಗಿಲ್ಲ, ಆ ಕಡೆ ಸೈಡಿಗೆ ಹೋದು. ಆಮೇಲೆ ಹೆಂಗೋ ಸಮಾಧಾನ ಮಾಡಿದ್ವಿ ಅವಳಿಗೆ. ಇವಾಗ ಕಾಲು ಗೆಜ್ಜೆ ಸೌಂಡ್ ಕೇಳಿಸೋದು ಬರ್ತಾವಳು. ಇವಾಗ ಫ್ಲೋರಿಂಗ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಫ್ಲೋರಿಂಗ್ ಯಾವ್ದು ಸೆಲೆಕ್ಟ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ, ಬನ್ನಿ ಇಲ್ಲಿ ತೋರಿಸು ಫ್ಲೋರಿಂಗು. ಸೊ ಫ್ಲೋರಿಂಗ್ 2 ನೋಡಿದ್ದಾರೆ ಪುನೀತ್. ಯಾವ್ದ್ಯಾವ್ದಪ್ಪ ಇದು? ಸೊ ನಮಗೆ ಬಂದು ಸ್ವಲ್ಪ ಅಂದರೆ ಲೈಟಿಶ್ ಟೋನಲ್ಲೇ ಬೇಕು. ಆ್ಯಂಡ್ ನಮ್ದು ಬಂದು ಫ್ಲೋರಿಂಗ್ ಈ ಥರ ಇದೆ. ನಮ್ಮದು ಏನು ಮೇಯ್ನಾಗಿ ಏನು ಈ ಥರ ಸೆಲೆಕ್ಟ್ ಮಾಡ್ತಾ ಇರೋದು, ನಮ್ಮದು TV ವಾಲ್, ಏನು ದೊಡ್ಡ ವಾಲ್ ಇದೆಯಲ್ಲ ನಮ್ಮ ಮನೆಯದು ದೊಡ್ಡ ವಾಲ್, ಆ ಕಂಪ್ಲೀಟ್ ವಾಲ್ನು ನಾವು ವಾಲಾಗಿರೋದು ಬಿಡ್ತಾ ಇಲ್ಲ, ಬ್ರಿಕ್ ಲ್ಯಾಡಿಂಗ್ ಮಾಡ್ತಾ ಇದ್ದೀವಿ ಅದರಲ್ಲಿ. ಸೊ ಅದಕ್ಕೇ ಸ್ವಲ್ಪ ಈ ಥರ ಲೈಟ್ ಆದರೆ ಆ ಫ್ಲೋರಿಂಗ್ ಜೊತೆ ವಾಲ್ ಜೊತೆನೂ ಹೋಗಬೇಕು, ಆ ಥರ ಫ್ಲೋರಿಂಗ್ನ ಸೆಲೆಕ್ಟ್ ಮಾಡ್ತಾ ಇರೋದು. ಸೊ ಅದೊಂದನ್ನು ನೋಡಿದ್ವಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಇನ್ನೊಂದಿದೆ, ಪ್ರಾಬ್ಲಿ ನಿಮಗೆ ಅಷ್ಟು ಫ್ರಂಟ್ ಕ್ಯಾಮ್ರಾದಲ್ಲಿ ಕಾಣಲ್ಲ, ಬಟ್ ಇದೊಂದಿದೆ. ಬಟ್ ಸ್ಟಿಲ್ ಇದು ನಂಗೆ ಸ್ವಲ್ಪ ಜಾಸ್ತಿ ಅದು ಇದನ್ನ ಅನಿಸ್ತು, ಒಳಗಡೆ ಕ್ಲೌಡಿ ಆಗಿದೆ. ಬಟ್ ಅದು ಸ್ವಲ್ಪ ಪ್ಲೇನ್ ಆಗಿದೆ. ಆ್ಯಂಡ್ ಆದಷ್ಟು ಈ ಥರ ಪ್ಲೇನ್ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನೋಡ ಬನ್ನಿ.
ಆ್ಯಂಡ್ ಒಂದು ಕಡೆ ಎಸ್ಟಿಮೇಷನ್ ಬೇರೆ ಹಾಕ್ತಾ ಇದ್ದಾರೆ. ಸೊ ನೋಡ್ಬೇಕು, ಅದ್ರ ಪ್ರಕಾರ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಿಂತಿದ್ದಾರೆ ನೋಡಿ ಗೈಸ್, ಈ ಲಚ್ಚು ಕತೆ ಇದು. ನಾವೇನು ಮಾಡುವ? ಹೋಗ್ಬಾನವ್ರು ಹೋಗಿದ್ದ ನಾವು. ಅಲ್ಲ ಭಾನುವಾರ ಅಲ್ಲ, ಹೋದ್ವಾರ ಕರೆಕ್ಟಾಗಿ ಹಿಂಗೆ ಯಾವುದೇ ನಿಮ್ದು? ನಂಗೆ ಗೊತ್ತಿಲ್ಲ ಯಾವುದು ಅಂತ. ಚೆನ್ನಾಗಿದೆ. ನನಗೆ ಗೆಸ್ಟ್ ಬೆಡ್ರೂಮು ಅಲ್ಲ, ನಂಗೆ ಆ್ಯಕ್ಚುಲಿ ನನಗೆ ಡಾರ್ಕ್ ಮಾಡೋಣ ಅದನ್ನ ಆದಷ್ಟು ಈಗ ಬೇಜ್ ಕಲರ್ ಹಾಕ್ಸ್ಬಿಡ್ತೀನಿ. ಬಟ್ ತುಂಬಾ ಕಾಮನ್, ಅದು ತುಂಬಾ ಸಿಂಪಲ್ ಆಯ್ತು, ಹೆವಿ ಸಿಂಪಲ್ ಇಲ್ಲ ಬೇಸಿಕ್ ಆಯ್ತು. ಬೈಲಿ ನಾನು ತೋರಿಸ್ತೀನಿ, ಎಂದು ಕೇಳಿಸ್ಬೇಕಿದೆ ಎಲ್ಲ ಒಪ್ಕೋತಾರೆ, ನಾನು ತೋರಿಸ್ತೀನಿ. ನಾನು ಹೇಳ್ತಾ ಇದ್ದೀನಿ, ಆ ತರ ಹುಡುಕಿಯಾಗಿ ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ. ಎಲ್ಗೋದ್ ನನ್ನದ ಇಲ್ಲಿ ನನ್ನ ಜೊತೆ ಬಂದ್ರು ತಾನೆ. ನನಗೆ ಹಿಂದೆ ಯಾಕೆ ಚೇಂಜ್ ಮಾಡ್ತೀನಿ? ನನಗೂ ಅದೇ ಇಷ್ಟ ಆಗಿದೆ, ನಾನು ಚೇಂಜ್ ಮಾಡಲ್ಲ. ಬಿಕಾಸ್ ನನಗೆ ಗ್ರೀನ್ ಟೋನಲ್ಲಿ ಬೇಕು ಒಂದು ಬಾತ್ರೂಮ್. ಮರ್ತಿಗೋದಿಲ್ಲ ಯಾಕ ಮರುದ್ ಸ್ವಲ್ಪ ಸಜೆಷನ್ ಕೊಡಿ. ಅದು ಏನ್ ಮರ? ನನ್ನ ಮಾಸ್ಟರ್ ಬೆಡ್ರೂಮ್ಗೆ ಅದು ಫ್ಲವರು ಚೆನ್ನಾಗಿದೆ. ಜೀಜು ಹೇಳ್ತೈತೆ ಅದನ್ನು ಟ್ರೆಂಡ್ ಔಟಲ್ಲಿ ಚೆನ್ನಾಗಿರೋದಂತೆ. ಏನು ಗೊತ್ತಾ, ಎಲ್ಲರೂ ಒಟ್ಟಿಗೆ ಮನೆ ಕಟ್ಸಿದ್ರೆ ಇದೊಂದು ಪ್ರಾಬ್ಲಮ್ಮು. ಅಟ್ಲೀಸ್ಟ್ ಸಪ್ರೇಟಾಗಿ ಕಟ್ಸಿರ್ಬೇಕಾದ್ರೆ ಎಲ್ಲರೂ ಬಂದ್ಬಿಟ್ಟು ಓಕೆ ಇದು ಅದು ಅಂತ ಸಜೆಸ್ಟ್ ಮಾಡೋರು. ಇವಾಗ ಎಲ್ಲರೂ ಒಟ್ಟಿಗೆ ಕಟ್ಟಿಸ್ತಾ ಇರೋದ್ರಿಂದ ಏನಾಗಿದೆ ಅಂದರೆ, ನೀನು ಯಾವುದೋ ತಗೋತಾಗೆ ನಾನು ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಲ ಅದನ್ನು ಸೆಲೆಕ್ಟ್ ಮಾಡಲ ಅನ್ನೋ ಒಂದು ಇದು ಬಂದ್ಬಿಟ್ಟಿದೆ ಈಗ. ಇವಳಂತೂ ಅವಳ ಮನೆಗೆ ಸೆಲೆಕ್ಷನ್ಗೆ ಬರ್ತಾ ಇಲ್ಲ, ಡೈರೆಕ್ಟಾಗಿ ತಗೊಳ್ಳೋ ದಿವಸ ಬಂದು ಸೆಲೆಕ್ಟ್ ಮಾಡ್ತಾಳಂತೆ. ಇದಾ ಎಂತ ಇದು ಹೆಂಗಿದೆ ಗೈಸ್? ಬೈ ಚಾನ್ಸ್ ನನಗೇನಾದರೂ ಹಿಂಗೆ ನಿಂತ್ಕೊಂಡು ಏನಾದರೂ ವೀಡಿಯೋ ಮಾಡಬೇಕು ಅಂದರೆ ಹೆಂಗಿದೆ? ನನಗೆ ಫುಲ್ ಇದನ್ನು ಹಾಕ್ಸೋಕೆ ಇಷ್ಟ. ಇದು ಚೆನ್ನಾಗಿದೆ ಕಲರ್, ಇಲ್ಲ ಅಂತ ಹೇಳ್ತಲ್ಲ. ಅದ್ರ ಜೊತೆಗೇನು ಅದ್ರ ಜೊತೆಗೆ ನಂಗೆ ಇದು ಇಷ್ಟ ಆಗ್ತಾ ಇಲ್ಲ. ಅದ್ರ ಜೊತೆಗೊಂದು ತುಂಬ ಚೆನ್ನಾಗಿರೋದು ಏನಾದರೂ ಬೇಕು. ಅದ್ರ ಜೊತೆಗೆ ಇಲ್ಲ ಆಯ್ತಲ್ಲ. ಸೇಮ್ ರೀ, ಡಿಫ್ರೆನ್ಸ್ ಏನು ಅಂತ ನೀನು? ಒಂದು ಕ್ರೀಮ್ ಕಲರ್ ನಂದು ನೋಡಿ, ಈ ಕ್ರೀಮ್ ಕಲರ್ಗೆ ಇಲ್ಲಿ ಇದು ಇದು ಬ್ಲೂ ಕಲರ್, ಗ್ರೀನ್ ಕಲರ್ ವಾಶ್ರೂಮ್ ಒಂದು ರೆಫರೆನ್ಸ್ ಇದೆ. ಕಳಿಸಿ. ಅಂತ ನನಗೆ ಸೆಟ್ಟಿಂಗು ವೈಟ್ ಕಲರ್ ಇದೆ, ಅದು ಸೇಫ್ ಕಾಂಬಿನೇಷನ್ ಮಾಡೋಣ. ತುಂಬ ಇಷ್ಟ ಆಯಿತು. ನಾವು ಇದು ನೋಡಿದ್ವಿ. ನಾನು ಲಕ್ಷ್ಮೀ ಏನಂటే ಇದನ್ನ ಹೈಲೈಟ್ ಮಾಡ್ಬಿಟ್ಟು ಅದೇ ಥರ ಹೈಲೈಟ್ ಮಾಡ್ಬಿಟ್ಟು ಈ ಗ್ರೀನ್ ಕಲರ್ ಅದನ್ನ ಪೂರ್ತಿ ಬೇರೆ ಕಡೆ ಹೊಡೆದ್ರೆ ಪೂರ್ತಿ ಸಕಾಲ ಕಾಣಿಸ್ತದೆ ಅಂತ ಹೇಳ್ಬೋದು. ಮಕ್ಕಳ ಬೆಡ್ರೂಮ್ ನಾನು ಅದು ಮತ್ತೆ ವೈಟ್ ಹಾಕ್ತೀನಿ ಅಂತ ಹೇಳಿ. ಲಕ್ಷದ ಬೆಡ್ರೂಮ್ಗೆ ಹಾಕೋಣ ಬಿಟ್ರಿ ಅದು ಅದ ಅದಕ್ಕೆ ಹೆಂಗಾದ್ರೂ ಮಾಡ್ಕೊ ಹೋಗು. ಅದು ಮತ್ತೆ ಇದು ವೈಟಾ? ನಾನು ಏನ್ ಹೇಳ್ತೀನಿ ಗೊತ್ತಾ, ಇವಾಗ ಕುಂಚಿ ರೂಮ್ ಚೆನ್ನಾಗಿ ಮಾಡ್ಕೊಳ್ಳಿ. ಫ್ಯೂಚರ್ ನೀನ್ ಕುಂಚಿ ರೂಮ್ ಹೋಗು, ಕುಂಚಿ ನಿಮ್ ರೂಮ್ ಯಾವುದೇ ಕಾರಣಕ್ಕೂ ಇಲ್ಲ. ಫ್ಯೂಚರ್ ಮೈ ಫ್ಯೂಚರ್, ಟಿಲ್ ಮೈ ಡೆತ್ ಇಟ್ ಇಸ್ ಮೈ ರೂಮ್. ಈ ಒಂದು ಟೈಲ್ಸ್ ಸೆಲೆಕ್ಷನ್ ಇದೆಯಲ್ಲ, ಇದಂತೂ ನಿಜ ಹೇಳ್ತೀನಿ ನಮಗೆ ತುಂಬಾ ಒಂಥರ ಸ್ಪೆಷಲಿ ಬಾತ್ರೂಮ್ ಟೈಲ್ಸ್ ಅಂದರೆ ಯಾವ ಒಂದು ಜಾಗದಲ್ಲಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಆಯಿತಾ, ತುಂಬ ಕಡಿಮೆ ಟೈಮ್ ನಾವು ಬಾತ್ರೂಮ್ಸಲ್ಲಿ ಸ್ಪೆಂಡ್ ಮಾಡೋದು. ಬಟ್ ಆ ಕಡಿಮೆ ಟೈಮ್ ಸ್ಪೆಂಡ್ ಮಾಡುವಂಥ ಟೈಲ್ಸ್ನೇ ನಾವು ಎಷ್ಟು ಇಲ್ಲ ಅಂದ್ರೆ ಒಂದು 5-6 ದಿವಸ ಹುಡುಕಿದ್ದೀವಿ. ಬಟ್ ಇದೊಂದೇ ಅಂಗಡಿನಲ್ಲಿ ಟೈಲ್ ಸ್ಟೈಲಲ್ಲೇ ಹುಡುಕ್ತಾ ಇದ್ದಿದ್ದು. ಹಾಗೂ ಇದ್ರದ್ದು ಅಡ್ರೆಸ್ ಕೂಡ ನಂಗೆ ಲಾಸ್ಟ್ ವ್ಲಾಗಲ್ಲಿ ತುಂಬ ಜನ ಕೇಳಿದೆ. ಇದು ಬಂದು ಜಿಗ್ನಿನಲ್ಲಿ, ನೀವು ಮ್ಯಾಪ್ಸಲ್ಲಿ ಹಾಕಿದ್ರೆ ನಿಮಗೆ ಸಿಕ್ಬಿಡುತ್ತೆ ಟೈಲ್ ಸ್ಟೈಲ್ ಅಂತ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ನಮಗಂತೂ ತುಂಬಾ ಒಳ್ಳೊಳ್ಳೆ ಟೈಲ್ಸ್ ಸಿಕ್ತು. ಅಂದರೆ ಅದೇ ರೀತಿಯಾಗಿ ಹುಡುಕಿದ್ದೀವಿ ನಾವು ಆಯಿತಾ. ಅಲ್ಲಿರೋ ಪ್ರತಿಯೊಂದು ಟೈಲ್ಸು ನೋಡಿದ್ದೀವಿ. ಲೈಕ್ ಪ್ರತಿಯೊಂದು ಟೈಲ್ಸ್ ಓಕೆ ನಮ್ಮ ಈ ಒಂದು ಬಾತ್ರೂಮ್ಗೆ ಹಾಕಿದ್ರೆ ಹೇಗಿರುತ್ತೆ, ಆ ಒಂದು ಬಾತ್ರೂಮ್ಗೆ ಹಾಕಿದ್ರೆ ಹೇಗಿರುತ್ತೆ ಅಂತ ಪ್ರತಿಯೊಂದನ್ನು ತುಂಬ ಹುಡುಕಿ ಸೆಲೆಕ್ಟ್ ಮಾಡಿರೋದು. ಅದಕ್ಕೆ ನಾವು ಅಲ್ಲಿ ಪಕ್ಕ ಜಾಗ ಬಿಡಿಸಿದ್ದೀವಿ. 6 ಇಂಚ್ ಜಾಗ ಇದೆ. ಪುನಿ ನಾವು ಇದನ್ನ ಹಾಕ್ಸೋಣ ಪುನಿ, ಇದಕ್ಕೆ ಚೆನ್ನಾಗಿ ಕಾಣುತ್ತೆ. ಶಾಕ್ ಹೊಡೆದಂಗೆ ರೀ. ಸರಿ ಹೋಗ್ಲಿ, ಇದಾದ್ರೂ ಹಾಕ್ಸೋಣ. ಬಾರಿ ಇದೆಯಾ ಯಾವುದಕ್ಕಾದ್ರೂ? ಎಲೆಕ್ಟ್ರಿಸಿಟಿ ಮತ್ತೆ ವಾಟರ್ ಮಿಕ್ಸ್ ಮಾಡ್ದಂಗಿದೆ ಇದು. ಇಲ್ಲ ಕಣೆ, ರಿಯಲಿ ನೋಡಕ್ ಚೆನ್ನಾಗಿದೆ. ನೀನ್ ಸ್ವಲ್ಪ ನೋಡು ಕೆಳಗೆ ಅಕ್ಕಪಕ್ಕ.
ಹೆಂಗ್ರಿ ಇದೆ ಇದು? ಇದು ಚೆನ್ನಾಗಿದೆನಾ? ಇದು ತುಂಬಾ ಬ್ಲಾಕ್ ಅಂಡ್ ವೈಟ್ ಆಗ್ತಾ ಇಲ್ವಾ? 2x2 ಸಿಗಲ್ಲ. ಅವಾಗ್ಲಿಂದ ಅದನ್ನೇ 2x2 ಆಯ್ತಲ್ಲ, ಅದನ್ನೇ ತಾನೇ ಹೇಳ್ತಾ ಇರೋದು. ಇಲ್ಲ ಆಯ್ತಾ 2x2? ಮತ್ತೆ ಇದ್ರೆ ಹೇಳ್ರಿ. ಇದೇ 2x2. ಆಯ್ತಲ್ಲ ಹಾಕೋಣ ಮತ್ತೆ. ಹಾಕ್ಸ್ಕೊ. ನಾನು ಜಾನಿಗೆ ಅದನ್ನೇ ಹೇಳಿದ್ದೀನಿ. ನನಗೆ 2x2 ನಲ್ಲಿ ಇಷ್ಟ ಆಗ್ತಾ ಇಲ್ಲ. ನನಗೆ ಅದು ಫುಲ್ ಇದ್ರಲ್ಲಿ ಇಷ್ಟ ಆಗಿದೆ. ಬಟ್ ಫುಲ್ ಆಗಲ್ಲ. ಅದನ್ನ ತಗೊಂಬೋದಲ್ಲ ನೀನು? ವೇಸ್ಟೇಜ್ ಅದನ್ನ ಹಾಕ್ಸ್ಕೊಳ್ಳೋ ಶ್ರಮ. ಅದನ್ನ ಹಾಕ್ಸ್ಕೊಳ್ಳಿ. ಇದನ್ನ ಕಿಡ್ಸ್ ಇದು ಮಾಡಿ ಬರ್ತದೆ. ಬಟ್ ಇದು ಜಾನ್ವಿ ಅಂದ್ರೆ ಇಷ್ಟಲ್ಲಿ ನೋಡಕ್ ಚೆನ್ನಾಗಿ ಕಾಣಿಸ್ತದೆ. ಬೇರೆ ಬಾತ್ರೂಮ್ ಆಪ್ಷನ್. 2 ಬಾತ್ರೂಮ್ ಮುಗ್ದೋಯ್ತು. ಮಾಸ್ಟರ್ ಬೆಡ್ರೂಮ್ ನಾವೇನು ಬಾತ್ರೂಮ್ ಬೇರೆ ಅಂಗಡಿಗೆ ಹೋಗೋಣ. ನಾನು ಅಲ್ಬಿ ಸರನ್ಸಿ ಒಂದು ವೈಟ್ ಕಲರ್ ಬಾತ್ರೂಮ್ ನೋಡಿದ್ದೇನೆ, ಚೆನ್ನಾಗಿತ್ತು ತುಂಬ. ಇಲ್ಲಿ ಈ ಬಾತ್ರೂಮ್ ಅಂದ್ರೆ ಅದೇ ಡಿಫ್ರೆಂಟ್ ಆಗೈತೆ. ಅವೆರಡಕ್ಕಿಂತ ಡಿಫ್ರೆಂಟ್. ಇದು ಇವ್ರದ್ದು ಮತ್ತೆ ನಮ್ದು ಡಿಫ್ರೆಂಟ್ ಆಗಿ ಚೆನ್ನಾಗೈತೆ. ನನ್ನ ಗೆಸ್ಟ್ ರೂಮು ಇವ್ರು ಮಾಸ್ಟರ್ಸ್ ಇಬ್ರದ್ದು ಕಡಿಮೆ ಸೇಮ್ ಒಂದು ಇವಳು ಗೆಸ್ಟ್ ರೂಮಿಗೆ ಹಾಕಿಸ್ತಾಳೆ ಇದನ್ನ, ಅವಳು ಮಾಸ್ಟರ್ ಬೆಡ್ರೂಮಿಗೆ ಹಾಕಿಸ್ತಾಳೆ ಇದನ್ನ. ಟೋಟಲ್ 5 ಬಾತ್ರೂಮ್ ಸೆಲೆಕ್ಟ್ ಮಾಡಿದೀವಿ. 5 ಬಾತ್ರೂಮ್ ಅಲ್ಲಿ ಎಲ್ಲ ನಾವು 3 ತಗೊಂಡಿದೀವಿ, ಇವ್ರು 3 ತಗೊಂಡವ್ರೆ, ಇವಳು 3 ತಗೊಂಡವಳೆ. ಟೋಟಲ್ 5 ಡಿಫ್ರೆಂಟ್. ಹೆಂಗೆ ಅಂದ್ರೆ ನಂದು ಲಚ್ಚದ 2 ಬಾತ್ರೂಮ್ ಮ್ಯಾಚ್, ಅಕ್ಕ ಲಚ್ಚದ 2 ಬಾತ್ರೂಮ್ ಮ್ಯಾಚ್, ಅವ್ರದ್ದು ನಂದು 2 ಬಾತ್ರೂಮ್ ಮ್ಯಾಚ್. ಒಂದೊಂದು ಮಾತ್ರ ಡಿಫ್ರೆಂಟ್ ಆಗಿದೆ. ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಿ ನಮಗೆ. ಚೆನ್ನಾಗಿ ಹಾಕಿದ್ರು ನೆನ್ನೆ. ಅವ್ರು ಹೇಳಿದ್ದು ಹೋಗುತ್ತೆ ಅಂತ. ಇದು ಒಟ್ಟು ಮೇಂಟೆನೆನ್ಸ್, ಇದು ಹೈ ಮೇಂಟೆನೆನ್ಸ್. ನೀರೇ ಹಾಕ್ಬೇಕು ಅಂದ್ರೆ ಅದನ್ನೇ ಚೆನ್ನಾಗಿ ನೀರು ಹಾಕ್ಬೇಕು. ನೀರು ಹಾಕ್ಬೇಕಾ? ನೀರು ಏನು ಗೊತ್ತೊಮ್ಮೆ ವಾಶ್ರೂಮ್ಗೆ ಹೋಗ್ತೀವಲ್ಲ, ನಾವು ಸ್ನಾನ ಮಾಡ್ಕೊಂಡ್ ಬರ್ತೀವಲ್ಲ, ಅಟ್ಲೀಸ್ಟ್ ಒಂದು ಅರ್ಧ ಬಕೆಟ್ 1 ಬಕೆಟ್ ಅಷ್ಟು ನೀರನ್ನ ಉಯ್ಬೇಕು. ಸೋಪಿನವರೆಲ್ಲ ಅವಾಗ್ಲೇ ಹೋಗೋದು. ಇದು ಗೋಡೆಗೆನೆ. ಮಮ್ಮಿ ಇಲ್ಲಿ ಹೆಂಗ್ ಹಾಕಿದಾರ ನೋಡು, ಹಂಗೆ ಇದು ಇಷ್ಟು ಸರಿ. ಬರೀ ನಮ್ಮ ಮನೆದು ನಮ್ಮ ಬಾತ್ರೂಮ್ ನಡಿ. ಅದು ಹೇಗಿದೆ? ಸೂಪರ್. ಸಿಪ್ಪೆ. ಇದು ಒಂದು ನಂದೊಂದು ವಾಶ್ರೂಮ್, ಆ ಕಡೆ ಒಂದು. ಇದು ನಮ್ಮ ಮಾಸ್ಟರ್ ಬೆಡ್ರೂಮು, ಇವರು ಗೆಸ್ಟ್ ರೂಮು. ನಾವು ಗೆಸ್ಟ್ ಎಲ್ಲ select ಮಾಡಿದ್ವಿ. ಕಿಡ್ಸ್ ರೂಮ್. ಆ ಥರ ಇದು ಅದರಲ್ಲಿ ಬ್ರೌನ್ ಕಲರ್. ಇನ್ನೊಂದು ಫ್ಲವರ್ದು. ಚೆನ್ನಾಗಿದೆ. ರೆಡಿ ಸೂಪರ್. ಮಮ್ಮಿ ಚೆನ್ನಾಗಿದ್ಯಾ? ಫ್ಲೋರ್ಗೆ ಎಲ್ಲರೂ ಒಂದೇ ತರ. ಫ್ಲೋರ್ಗೆ ಎಲ್ಲರೂ ರೂಮ್ಗೆ ಹಾಲ್ಗೆ ಎಲ್ಲ. ಹಾ. ಇಲ್ಲ ಇವ್ರದ್ದು ಡಿಫ್ರೆಂಟ್. ಇವ್ರ ರೂಮು ಬ್ರೌನ್ ಕಲರ್ ರೂಮ್ಗೆ ಇದು ಇಲ್ಲಿದೆಯಲ್ಲ ವುಡನ್ ಟೈಲ್ಸ್. ಎರಡನೇದಲ್ವೇನ್ರಿ? ಅದೇ ಇದನ್ನು ಕೊಂಡಿದ್ದೀವಿ. ನಾನು ಮದ್ದಿದ್ದು ಅದಕ್ಕಿಂತ ಈ ಮದ್ದಿ ಚೆನ್ನಾಗೈತೆ. ಹಿಂಗೆ ಅನ್ಸ್ತಲ್ವಾ? ನಾನು ಅದನ್ನ ಹಾಕ್ಸ್ಕೊಳ್ಳೋದು ಅಂತ ಅಲ್ಲ ಕಣಪ್ಪ, ಅವ್ರಿಗೆ ಕೇಳ್ಬೇಕಾಯ್ತು ಈ ತರ ಉಡ್ಡಲ್ಲ ಹಾಕಿ ಒರೆಸ್ತಾ ಇದಾಗುತ್ತೆ ಅಂತ. ಸಂಡೆ ಪುಟ್ಟದಲ್ಲಿ ಹೇಳಿದ್ರಲ್ಲ, ಅದೆಲ್ಲ ಹೇಳಿದ್ರು ಕೇಳು. ಅಲ್ಲಾಟಿದ್ದು ಅದಕ್ಕೆ ಬ್ರ್ಯಾಂಡ್ ತಗೊಂತ ಕಲರ್ ಅಲ್ಲಿಗೆ ಇಲ್ಲಿ ಅಣ್ಣ ಸಿಂಬ ಅಲ್ಲಿ ಏನಾಗಲ್ಲ, ಆಟ ಆಡ್ತಾರೆ. ಹೋಗಲತ್ತಾನೆ ರೋಡ್ಗೆ. ಅಲ್ಲ ಮುಂದೆನೆ ಮೇಲೆ ಏ ಇವತ್ತು ಲಾಸ್ಟ್ ನಾವು ಬರೋದು ಎಲ್ಲ ಆಟ ಸಾಮಾನು ಇಲ್ಲೇ ಬಿಟ್ಟು ಬಂದ್ರೆ ಇನ್ನೊಂದ್ಸತಿ ತಕೊಳಲ್ಲ. ಇಲ್ಲ ಮಮ್ಮಿ, ಗ್ಲಾಸ್ ಒಳಗಡೆ ಇದ್ದಾನ ಅವನು. ಯಾರು ಯಾರು ಎತ್ಕೊಂಡು ಹೋಗಲ್ಲ ನಿನ್ ಮೊಮ್ಮಗನ್ನ. ಕಲ್ಲಾಡಿ ನಿಂತಿ ಆಡಿ ಎಲ್ಲ ಆಡಾಯ್ತು. ಆಮೇಲೆ ಇನ್ನೊಂದು ಫ್ಲವರ್ ಫ್ಲವರ್. ಬಾತ್ರೂಮ್ ಲಾಸ್ಟ್ ಇವ್ರದ್ದು ಹಿಂಗೆ ಇವೆರಡು ಗೆಸ್ಟ್ ಗೆಸ್ಟು, ಇವ್ರದ್ದು ಮಾಸ್ಟರಾ? ಇಲ್ಲ ನಮ್ದು ಗೆಸ್ಟ್. ಇದು ಈ ತರದ ಅಕ್ಕ ಹಚ್ಚಿ ಹಾಕಿಸ್ಕೊತಾ ಇದಾರೆ. ಆ ಕಲರ್ಗೆ ಇದು ಯಾವ ಕಲರ್ಗೆ? ಮೇಲ್ಗಡೆ ಕಲರ್ಗೆ. ಓ ಸರಿ. ಮೆಷರ್ಮೆಂಟ್ ಚೇಂಜ್ ಇದೆಯಾ? ಇಲ್ಲ. ಮೆಂಟಲಿ ಅದೇ ಫಸ್ಟ್ ನಂದು ಮಾಸ್ಟರ್ ಬೆಡ್ರೂಮ್ ಮಾತ್ರ ಇದೆ. ನಾಳೆ ಮಾಡ್ತೀರಾ? ಟೆರೆಸ್ ಮತ್ತೆ ನಮ್ಮೆಲ್ಲರ ಮನೆ ಯುಟಿಲಿಟಿ ಟೆರೆಸ್ ಫ್ಲೋರಿಂಗು ಇದು. ಕಡಿಮೆ ಬಜೆಟ್ ಚೆನ್ನಾಗೈತೆ. ಅದೇ ಚೆನ್ನಾಗೈತಲ್ವಾ? ಅದೇ ನೀವು ತಗೊಂಡಿದ್ರಲ್ಲ ಅದೇ ಸ್ವಲ್ಪ ಅದೇನೆ, ಬಟ್ ಅದು ಸ್ವಲ್ಪ ದೊಡ್ಡ ಟೈಲ್ಸ್, ಸ್ವಲ್ಪ ಚಿಕ್ಕ ಸೈಜ್, ಅಷ್ಟೇ ಡಿಫ್ರೆನ್ಸ್.
ಚೆನ್ನಾಗಿದಾ? ಚೆನ್ನಾಗಿದೆ. ಬಾತ್ರೂಮ್ ಇಲ್ಲೇ ಇರಬೇಕು. ಆಯ್ತಪ್ಪ ನೆನ್ನೆ ಅದೇ ಟೈಲ್ಸ್ ನೋಡೋಕೆ ಹೋಗಿದ್ರಿಂದ ಹಾಕ್ಸ್ತಾರೆ, ಚೆನ್ನಾಗಿರೋದು ಹಾಕ್ಸೋಕೆ ಹೇಳು. ಮತ್ತೆ ಇನ್ನೊಂದ್ಸರಿ ಹಾಕ್ಸೋಕ್ಕಂತೂ ಆಗಲ್ಲ. ಕಷ್ಟ ಆಗ್ಬೋದು, ಚೆನ್ನಾಗಿರೋದು ಹಾಕ್ಸೋಕೆ ಹೇಳು. ನಂದೊಂದು ಮಾತು ಅಂತ ಹೇಳು ಅಂತ ಸರಿ ಅಂತ ಯಾವ ಸಜೆಸ್ಟ್ ಮಾಡ್ತಾರೆ? ಏನು ಹಾಕ್ಸಿ? ಚೆನ್ನಾಗಿರೋದು ಹಾಕ್ಸಿ ಅಂತ. ಡಿಸೈನ್ ಎಲ್ಲ ಆಗಲಿ, ಕ್ವಾಲಿಟಿ ಚೆನ್ನಾಗಿರೋದು ಹಾಕ್ಸಿ. ಇನ್ನೊಂದ್ಸರಿ ಹಾಕ್ಸೋಕ್ಕಾಗಲ್ಲ. ನಾನು ಅದನ್ನೇ ಕಷ್ಟ ಆಗ್ಬಿಡುತ್ತೆ, ಸ್ವಲ್ಪ ಪರವಾಗಿಲ್ಲ. ಕಷ್ಟ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋದು ಹಾಕ್ಸಿ. ಅದೇ ಗಜವೇದನೆ ಇದು ನಾವು ಹಾಕ್ಸ್ತಿರೋದಿಲ್ಲ, ಅಥವಾ ಬೇರೆ ಕಂಪನಿನ? ಹಿಂಗ್ ಬರುತ್ತೆ ನೋಡಮ್ಮ, ಇದು ಫ್ಲವರು. ಇದು ಟೈಲ್ ಸ್ಟೈಲ್ ಅಂದ್ಬಿಟ್ಟು ಅಂದ್ರೆ ಏನ್ ಡಿಫ್ರೆಂಟ್ ಅಂತ. ಹಿಂಗ್ ಕೂರ್ಸಲ್ವಲ್ಲ, ಬಾಯಿ ಇಟ್ಟಾಗ ಇದೇ ಪ್ರಾಬ್ಲಮ್ಮು. ಹಂಗೆ ಕೂರಿಸ್ತಾರಲ್ಲ. ಅಯ್ಯೋ ಎಲ್ಲಿ ಕೂರಿಸ್ತಾರೆ ಬಂದು. ನಮ್ದು ಕಟ್ಕಿಟ್ ಏನಿಲ್ಲ ಇದು. ಇದು ಒಂದ್ ಗೋಡೆ ಒಂದೇ ಟೈಲ್ಸ್, ಎರಡು ಟೈಲ್ ಬರೋದೇ ಇಲ್ಲ. ಇಂಥವ್ ಕೂರಿಸ್ಬಿಡ್ತಾರೆ, ಇಂಥವ್ ಕೂರ್ಸಲ್ಲ. ನೋಡಿ ಹಿಂಗ್ ಐತಲ್ಲಪ್ಪ ಇಂಥವ್ ಕೂರ್ಸಲ್ಲ. ನೋಡಿ ಇಲ್ಲಿ ಹಿಂಗೆ ಕರೆಕ್ಟಾಗಿ ಮಾಡಿ ತರ್ಸೋನು ಈ ತರ ಎಲ್ಲ ಅಲ್ಲಿ ಕೂರ್ಸಲ್ಲ ಅವ್ರು. ಅವ್ರು ನೀವು ನಿಂತ್ಕೋಬೇಕು ಹೋಗಿ ಹಾಕೋ ಟೈಮಲ್ಲಿ. ಹಂಗಂದ್ರೆ ಈ ಟೈಲ್ಸ್ ಬಂದಿರೋದು ಹೆಂಗೆ, ಕಟಿಂಗ್ ಬಂದಿರೋದು ಹೆಂಗೆ, ನಾವೇನ್ ಮಾಡೋಣ ಅಂತಾರೆ. ಹೌದು, ಗುರುನು ಸತ ಹೇಳಿದ ಮಾತು ಕೇಳಲ್ಲ, ಮುಂದೆ ಗೊತ್ತಾಗುತ್ತೆ. ಗುರುನು ಸತ ಕೇಳಲ್ಲ. ನಾನಂತೂ ಹೇಗೆ ಬರ್ತೀನಿ. ಟೈಲ್ಸ್ ಸ್ವಲ್ಪ ಬೆಂಡ್ ಐತೆ, ಹಾಕಕ್ಕಾಗಲ್ಲ. ಬೆಂಡ್ ಐತೆ, ಆಗಲ್ಲ. ಬೆಂಡಿದ್ರೆ ಸಪ್ರೇಟ್ ಆಗಿಡೋದನ್ನ ನಾನು ವಾಪಸ್ ಚೇಂಜ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ. ಅಂತ ಚೆನ್ನಾಗಿಲ್ವಾ? ಬೇಡ, ಅದೇ ಚೆನ್ನಾಗಿದೆ. ಅದು ನಮ್ಮ ಫ್ಲೋರ್ ಡಿಸೈನ್ ಒಂದೇ ಆಗುತ್ತೆ ಅಂತಾರೆ. ಜನರಿಗೆ ಫಿಕ್ಸ್ ಆಯ್ತು. ಸೊ ಗೈಸ್, ಫೈನಲಿ ಮಮ್ಮಿ ಕೂಡ ಪ್ರೀವಿಯಸ್ ಡೇ ಬಂದು ಎಲ್ಲ ನೋಡ್ಕೊಂಡು ಹೋದರು. ಎಸ್ಟಿಮೇಷನ್ ಕೂಡ ಎಲ್ಲ ತೊಗೊಂಡಾಯಿತು. ಆ್ಯಂಡ್ ಇನ್ನೇ ನಾವು ಆರ್ಡರ್ ಪ್ಲೇಸ್ ಮಾಡಬೇಕಿತ್ತು. ಹಾಗೂ ಮೋಹನ್ ಕೂಡ ಬಂದಿದ್ದರು, ಬಿಕಾಸ್ ಅವ್ರಿಗೆ ಪರಿಚಯ ಇದ್ದರು ಅಂಗಡಿಯವರು ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿದ್ದರು. ಸೊ ಎಲ್ಲನೂ ಕೂಡ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಎಲ್ಲನೂ ಪ್ರೈಸ್ ಡೀಟೇಲ್ಸ್ ಎಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ ಅವತ್ತು ಬೆಳಗ್ಗೆ ಆಲ್ಮೋಸ್ಟ್ ಒಂದು 11:30-12 ಗಂಟೆ ಅಷ್ಟರಲ್ಲೇನೋ ನಾವು ಹೋಗಿದ್ದು ಟೈಲ್ಸ್ ಅಂಗಡಿಗೆ. ರಾತ್ರಿ 10 ಗಂಟೆ ಆಯಿತು ನಾವು ಕಂಪ್ಲೀಟಾಗಿ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ. ಇನ್ಫ್ಯಾಕ್ಟ್ ಅಂಗಡಿ ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ರು, ಶಟರು ಕೂಡ ಹಾಕ್ಬಿಟ್ಟಿದ್ರು. ಒಳಗಡೆ ಕೂತ್ಕೊಂಡು ನಾವು 3 ಮನೆದಲ್ವ, ಸೊ 3 ಮನೆದು ಸಪ್ರೇಟ್ ಒಂದೊಂದು ಬಾತ್ರೂಮ್ದು ಎಸ್ಟಿಮೇಷನು, ಒಂದೊಂದು ಬಾತ್ರೂಮ್ದು ಸ್ಕ್ವೇರ್ ಫೀಟ್ ಎಷ್ಟು ಬರುತ್ತೆ ಅದ್ರ ಪ್ರಕಾರ ಟೈಲ್ಸು, ಈ ಥರ ಕೂತ್ಕೊಂಡು ಎಲ್ಲ ಲೆಕ್ಕ ಹಾಕಿ ಅಲ್ಲಿಂದ ಹೊರಗಡೆ ಬರೋ ಅಷ್ಟರಲ್ಲಿ ರಾತ್ರಿ 10 ಗಂಟೆ ಆಗಿತ್ತು. ಮಧ್ಯ 1 ಅವರ್ ಏನೋ ಊಟಕ್ಕೆ ಅಂತ ಹೇಳಿಬಿಟ್ಟು ಬ್ರೇಕ್ ತೊಗೊಂಡು ಹೋಗಿದ್ವಿ. ಮಕ್ಳುಗಳಿಗೆ ಸಂಜೆ ಸ್ನ್ಯಾಕ್ಸ್ ಕೂಡ ಪಾಪ ಅವರೇ ಅಂಗಡಿಯವರೇ ತರಿಸ್ಕೊಟ್ಟಿದ್ರು, ಬಿಸ್ಕೆಟ್ಸ್ ಎಲ್ಲ. ಸೊ ಈ ರೀತಿಯಾಗಿ ಎಲ್ಲನೂ ಕೂಡ ಮಾಡಿದ್ದು. ತುಂಬಾ ಏನು ಗೊತ್ತಾ, ಹೊಟ್ಟಿಗೆ ಕಟ್ಸೋದು ದೊಡ್ಡ ವಿಷಯ ಅಂತ ಅಂದರೆ, ಆ ಒಟ್ಟಿಗೆ ಕಟ್ಟಿಸ್ಬೇಕಾದ್ರೆ ಅದಕ್ಕೆ ಈ ಮೆಟೀರಿಯಲ್ಸ್ ತೊಗೊಂಬರೋದಾಗಲಿ ಅಥವಾ ಮೆಟೀರಿಯಲ್ಸ್ ಸೆಲೆಕ್ಟ್ ಮಾಡೋದಾಗಲಿ ಇರುತ್ತಲ್ಲ, ಅದಕ್ಕಿಂತನೂ ದೊಡ್ಡ ವಿಷಯ. ಬಿಕಾಸ್ 3 ಜನದ ಒಪ್ಪಿಗೆ ಇರಬೇಕು. ಇವಾಗ 3 ಜನ ನಾವು ಸೇರಿ ಓಕೆ ಒಂದೇ ಥರ ಫ್ಲೋರಿಂಗ್ ಟೈಲ್ಸ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ರಿಂದ ಅದು ನಮ್ಗೆ ಈಸಿ ಆಯಿತು. ಬಟ್ ಒಂದೇ ಥರ ಟೈಲ್ಸ್ ಬಂದುಬಿಡ್ತು. ಸಪ್ರೇಟ್ ಅಂತ ಅಂದಿದ್ರೆ ಓಕೆ, ಇಲ್ಲ ನಮಗೆ ಬೇರೆ ಅಂಗಡಿಲಿ ನೋಡೋಣ ಆ ಥರ ಎಲ್ಲ ನಾವು ಅಂದ್ಕೊಂಬಿಟ್ಟಿದ್ರೆ ಏನಾಗೋದಂದರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗಿರೋದು ಮತ್ತು ಟೈಲ್ಸ್ದು ವೇಸ್ಟೇಜಲ್ಲಿ ಜಾಸ್ತಿ ಆಗಿಬಿಟ್ಟಿರೋದು. ಸೊ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಬಟ್ ಒಟ್ಟಿಗೆ ಓಕೆ ಒಂದೇ ಹಾಕ್ಸೋಣ ಅನ್ನೋ ಒಂದು ಕಾಮನ್ ಡಿಸಿಷನ್ಗೆ ಬರೋದಿದೆಯಲ್ಲ, ಅದು ಕೂಡ ತುಂಬಾ ಜಾಸ್ತಿ ಒಂದು ಸ್ಟ್ರಗ್ಲಿಂಗ್ ಫೇಸ್. ಬಿಕಾಸ್ ಒಬ್ರಿಗೆ ಇಷ್ಟ ಆಗಿರೋದು ಇನ್ನೊಬ್ಬ ಒಪ್ಕೊಳ್ಳಲ್ಲ. ಬಟ್ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಇಲ್ಲ ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಪ್ಕೊಳ್ಳೋದು ತುಂಬಾ ದೊಡ್ಡ ವಿಷಯ. ಸೊ ಫೈನಲಿ ಎಲ್ಲರೂ ಸೇರಿಕೊಂಡು ಎಲ್ಲನೂ ಓಕೆ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಇವರು ಜಯಂತ್ ಅಂತ ಟೈಲ್ ಸ್ಟೈಲಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ. ಪ್ರತಿಯೊಂದು ಬಾತ್ರೂಮಿಂದ ಹಿಡಿದು ಒಂದು ಫ್ಲೋರಿಂಗ್ ಟೈಲ್ಸಿಂದ ಹಿಡಿದು ಎಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು, ಸಜೆಸ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ. ಸೊ ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೆ. ಒಮ್ಮೆ ಹೋಗ್ಬಿಟ್ಟು ನೋಡಿ. ಬಿಕಾಸ್ ನಾವು MP ಸೆರಾಮಿಕ್ಸ್ ನೋಡಿದ್ವಿ, ಆಮೇಲೆ ಮೆಟೀರಿಯಲ್ ಡಿಪೋ ನೋಡಿದ್ವಿ, ಎಲ್ಲ ಕಡೆನೂ ನೋಡಿದ್ವಿ. ಎಲ್ಲ ಕಡೆ ಚೆನ್ನಾಗಿದೆ, ಬಟ್ ಕಾಸ್ಟಿಂಗ್ಸಲ್ಲೂ ಕೂಡ ವೇರಿಯೇಷನ್ಸ್ ಇರುತ್ತೆ ಅಲ್ವಾ. ಸೊ ಆ ರೀತಿಯಾಗಿ. ಹಾಗೂ ನಮಗೆ ಬಾತ್ರೂಮಲ್ಲಿ ಏನು ಗೊತ್ತಾ, ಸುಮ್ಮನೆ ಹೀಗೆ ಹೋಗ್ಬಿಟ್ಟು ಫಿಟ್ ಮಾಡೋದಲ್ಲ, ಅಂದರೆ ಒಂದೊಂದು ಗೋಡೆಗೆ ಒಂದೊಂದು ಥರ ಆ ಥರ ಅಲ್ಲ, ಒಂಥರ ಡಿಫ್ರೆಂಟಾಗಿ ಕಟ್ಸ್ಬೇಕಿತ್ತು. ಸೊ ಆ ಥರ ಎಲ್ಲ ತುಂಬಾ ಇತ್ತು. ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. 1.35 ಹಾಕ್ಸೆ ನೀನು ಆ ಶೋರೂಮ್ದು ಗ್ಲಾಸಿ. ನಿಂಗೆ ಗ್ಲಾಸಿ ಬೇಕು ಅಂದ್ರೆ ಟೈಲ್ಸ್ ಹಾಕಿ 2.7 ಅಂತ ಬರೋದಾಗಲ್ಲ. ಇಲ್ಲ 2.7 ಹೇಳಿದ್ರು, ಅದಕ್ಕೆ 1.35 ಬರುತ್ತೆ ಅಂದರೆ. ಅದು ಇದಾಗಲ್ವಾ, ಡಿಮ್ ಆಗಲ್ವಾ ಫಿಟ್ಟಿಂಗ್ಸ್ ಎಲ್ಲ? ಫಿಟ್ಟಿಂಗ್ಸ್ ಹೈಲೈಟ್ ಆಗುತ್ತೆ ಅವಾಗ. ಅಲ್ಲ, ಯೂಸ್ ಮಾಡ್ತಾ 10 ವರ್ಷ ಆದ್ಮೇಲೆ ಡಿಮ್ ಬ್ಲ್ಯಾಕ್ ಫಿಟ್ಟಿಂಗ್ಸ್ ಅವರು ಟೈಲ್ಸ್ ಪ್ರಕಾರ ಫಿಟ್ಟಿಂಗ್ಸ್ ಹಾಕು. ಇವಾಗ ಬ್ಲೂ ಕರ್ಗೆ ರೋಸ್ ಗೋಲ್ಡ್ ಫಿಟ್ಟಿಂಗ್ಸ್ ಹಾಕು ಅಂತ ಇದ್ದಾರೆ. ನೀವು ಮಾಸ್ಟರ್ ಬಾತ್ರೂಮ್ ಹೈಲೈಟ್ ಮಾಡಬೇಕಂದ್ರೆ ಗ್ರೀನ್ ಮೇಲೆ ರೋಸ್ ಗೋಲ್ಡ್ ಹಾಕಲೇಬೇಕು. ನೀವು ಬ್ರೌನ್ ಕಲರ್ ಹಾಕೊಂತೀರಂದ್ರೆ ನೀವು ಯಾವ್ದು ಹಾಕಿದ್ರು ನಡೀತದೆ. ಇವಾಗ ಈ ಬ್ಲೂ ಹೇಳಿ ಸರ್ ನೀವು ನೋಡಿ, ಕ್ಯೂಬಿಕಲ್ ಇದೆ, ಸಪ್ರೇಟ್ ಪಾರ್ಟಿಷನ್ ಬರುತ್ತೆ ಅಲ್ಲಿ. ಯಾವುದು ಡ್ರೈಯೇ ವೆಟ್ಟೇನೆ ಮಾಡ್ತಿದ್ದೆ. ಏನು ಒಂದು ಇದು ಹಾಕಿದ್ರೆ ಅಷ್ಟೇ. ಅದೇ ಗ್ಲಾಸ್ ಒಂದು ಹಾಕ್ತೀವಿ. ಗ್ಲಾಸ್ ಆಮೇಲೆ ಹಾಕ್ಸಿ
ಲಚ್ಚು ಹೆಂಗೆ ನಡೀತಿದೆ ಟೈಲ್ ಸೆಲೆಕ್ಷನು? ಫುಲ್ಲು ಸೆಂಟ್ರಲ್ ಬಾತಿಲ್ಲ ಸೊ ಸೆಕೆಂಡ್ ಫಾರ್ ಲಕ್ಷ ಜಾನ್ವಿ ಪುನೀತ್ ಜಾನ್ವಿ JHA JHA NBI ನಂಗೆ ಬರೋದ್ರಾ ಸೆಕೆಂಡು? ಹಾಂ ಓ ಸುಪ್ರಿಯಾ ಅಂತ ಹಾಕಿ ಸರ್. ಓ ಇದು ಡಾಕ್ಯುಮೆಂಟ್ಸಲ್ಲಿ ನೋಡಿ ಸರ್, ನಾವೇ ಮನೆ ಓನರ್ಗಳು, ನಮಗೆ ಹೇಳ್ಬೇಕು ನೀವು. ಸೈಟ್ ಅಡ್ರೆಸ್ ಇದು ಎಲ್ಲರ ನೇಮ್ ಸೈಟ್ ಅಡ್ರೆಸ್ ಡೋರ್ ನಂಬರ್ ಅಡ್ರೆಸ್ ಬರೀ ಡೋರ್ ನಂಬರ್ 58. ಇಲ್ಲ ಹಾಂ GST ಬಿಲ್ ನಿಮ್ಮೂರು ಜನ ಹೆಸರು ಬೇಕು, ನಿಮ್ಮೂರು ಜನ ಹೆಸರು ಒಬ್ಬರು ಕೊಡಿ. ಸೊ ಫೈನಲಿ ಗೈಸ್ ಈ ರೀತಿಯಾಗಿ ನಮ್ಮ ಟೈಲ್ ಸೆಲೆಕ್ಷನ್ ಆಯಿತು. ಫೈನಲಿ ಎಲ್ಲನೂ ಸೆಲೆಕ್ಟ್ ಮಾಡಿದ್ವಿ, ಹಾಗೂ ಬಿಲ್ಲಿಂಗ್ಸ್ ಎಲ್ಲನೂ ಕೂಡ ಆಯಿತು. ಮತ್ತು ಹಾಕಬೇಕಾದ್ರೆ ನೋಡ್ತೀರಾ ನೀವು ಯಾವ್ಯಾವ ಟೈಲ್ಸ್ ಯಾವ್ಯಾವ ಬಾತ್ರೂಮ್ ಮತ್ತು ರೂಮ್ಸ್ಗೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಸೊ ಇನ್ನೇನು ಸ್ಟಾರ್ಟ್ ಮಾಡಿದ್ದಾರೆ, ಫಿನಿಶಿಂಗ್ ಕೂಡ ಆಗೋ ಮಟ್ಟಿಗಿದೆ. ಸೊ ಅಷ್ಟರಲ್ಲಿ ನಿಮಗೆ ತೋರಿಸ್ತೀನಿ, ಬಿಕಾಸ್ ನಮ್ಮ ಫ್ಲೋರಿಂದ ಟೈಲ್ಸ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ನಿಮಗೆ ಬೇಗನೆ ತೋರಿಸ್ಬಿಡ್ತೀನಿ ಆಯಿತಾ. ಆ್ಯಂಡ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಬಾಯ್.